ಫಸ್ಟ್ ಮೇಲ್ಗಡೆ ಕ್ಲಿಪ್ ನ ನೋಡಿ. Everybody knows that the Indian economy is a dead economy. ಇಂಡಿಯಾದ ಎಕಾನಮಿ ಡೆಡ್ ಎಕಾನಮಿ ಅಂತೆ. ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋದ ಬೇಡವೋ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಲಾಸ್ಟ್ ಮಂತ್ ಒಬ್ರು ಹೇಳ್ತಾರೆ, ಪ್ರಪಂಚದ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸಿಇಒ ಲ್ಯಾರಿ ಫಿಂಕ್ ಅವರು ಹೇಳ್ತಾರೆ, ನೆಕ್ಸ್ಟ್ 20 to 25 ವರ್ಷ ಇಂಡಿಯಾದ ಎರ ಅಂತ ಹೇಳ್ತಾರೆ. 30 ವರ್ಷದ ಹಿಂದೆ ಇದೇ ತರ ಹರ್ಷದ್ ಮೆಹ್ತಾ ಅವರು ಇಂಡಿಯಾ ಬಗ್ಗೆ ಏನ್ ಹೇಳಿದ್ರು ನೋಡಿ. ಇನ್ವೆಸ್ಟ್ ಇನ್ ಇಂಡಿಯಾ ಮೇಲೆ ದುಡ್ಡು ಹಾಕಿ, ಯಾಕಂದ್ರೆ ಇಂಡಿಯಾ ಬೆಲೆ ಏರ. ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಿದ್ದೋಗುತ್ತಾ? ಈ ತರ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಈ ಡೇಟಾನ ನೋಡಿ. 346% ರಿಟರ್ನ್ ಕೊಟ್ಟಿರುತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. PV ನರಸಿಂಹರಾವ್ ಅವರು PM ಆಗಿರ್ತಾರೆ. ಆಗ ಕಾಂಗ್ರೆಸ್ ಗೌರ್ಮೆಂಟೇ ಇರುತ್ತೆ. 3.5 ಪಟ್ಟು ಬರೀ 5 ವರ್ಷದಲ್ಲಿ. ಸೆಕೆಂಡ್ ಹೈಯೆಸ್ಟ್ ರಿಟರ್ನ್ ಮನಮೋಹನ್ ಸಿಂಗ್ ಇದ್ದಾಗ 249% ರಿಟರ್ನ್ ಕೊಟ್ಟಿರುತ್ತೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಬೆಳೆಯೋದು, ಎಕಾನಮಿ ಬೆಳೆಯೋದು GDP ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಗೌರ್ಮೆಂಟ್ ಬರುತ್ತೆ ಅಂತ ನೋಡಲ್ಲ. ಆದ್ರೆ ಪ್ರೈಮ್ ಮಿನಿಸ್ಟರ್ ತಗೊಳ್ಳೋಂಥ ಡಿಸಿಷನ್ ಇಂಡಿಯನ್ ಎಕಾನಮಿ ಡೆಡ್ ಇಲ್ಲ ಅಲೈವ್ ಅಂತ ಡಿಸೈಡ್ ಮಾಡೋದಂತೂ ನಿಜನೇ. ಕಮೆಂಟ್ ಮಾಡಿ ಯಾವ ಗೌರ್ಮೆಂಟ್ ಬಂದ್ರೆ ಇಂಡಿಯನ್ ಎಕಾನಮಿ ಗ್ರೋತ್ ಆಗುತ್ತೆ, GDP ಗ್ರೋತ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಬೆಳೆಯುತ್ತೆ ಅಂತ.